ಹಿಂದುತ್ವದ ಬಗ್ಗೆ ಆಸಕ್ತಿ ಇರೋರು ಎಲ್ಲ ಜಾತಿಯವರು, ಅದು ಲಿಂಗಾಯತರಾಗಿರ್ಬೋದು, ಈಡಿಗ ಸಮಾಜ ಆಗಿರ್ಬೋದು, ಹಿಂದುಳಿದವರು ಇರ್ಬೋದು, ದಲಿತರು ಇರ್ಬೋದು, ಮುಂದುವರೆದ ಸಮಾಜ ಇರ್ಬೋದು, ಎಲ್ಲ ಸಮಾಜವೂ ಕೂಡ ನನಗೆ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟಿರೋದು ತುಂಬ ಸಂತೋಷ. ಒಂದು, ನನಗೆ ಹಿಂದುತ್ವದ ಹೆಸರಿನಲ್ಲಿ ನನಗೆ ವೋಟ್ ಮಾಡಿದ್ದಾರೆ. ಎರಡನೇದು, ಅನ್ಯಾಯ ಆಗಿದೆ ಅನ್ನೋದು ವೋಟ್ ಮಾಡಿದ್ದಾರೆ. ಮತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಶುದ್ಧೀಕರಣ ಮಾಡಬೇಕು ಅನ್ನೋದಕ್ಕೆ ವೋಟ್ ಮಾಡಿದ್ದಾರೆ. ಹೀಗೆ ಈ ಮೂರು ಅಂಶದಲ್ಲಿ ನನಗೆ ವೋಟ್ ಮಾಡಿದರೆ ಕಾಂಗ್ರೆಸ್ಸು ಮತ್ತು ರಾಘವೇಂದ್ರರವರು ಜಾತಿ ಹೆಸರಲ್ಲಿ ವೋಟ್ ತಗೊಳ್ಳೋಂಥ ಪ್ರಯತ್ನವನ್ನು ಕೂಡ ನಡೆಸಿದ್ದಾರೆ. ಇದೇನೇ ಆದರೂ ಕೂಡ ನನ್ನ ವಿಚಾರ ಸಿದ್ಧಾಂತವನ್ನು ಜನ ಮೆಚ್ಚಿರೋದು ನನಗೆ ತುಂಬ ಸಂತೋಷ. ನಾನು ಚುನಾವಣೆ ಸ್ಪರ್ಧೆ ಮಾಡಿದ ಉದ್ದೇಶವೇ ಈ ರೀತಿ ಜಾಗೃತಿ ಆಗಬೇಕು. ಭಾರತೀಯ ಜನತಾ ಪಾರ್ಟಿಯ ವಿಚಾರ ಏನಿದೆ, ಹಿಂದುತ್ವದ ವಿಚಾರದ ಬಗ್ಗೆ ಜಾಗೃತಿ ಆಗಬೇಕು, ಪಕ್ಷದ ಶುದ್ಧೀಕರಣ ಆಗಬೇಕು ಅನ್ನೋ ಉದ್ದೇಶದಿಂದ ನಾನೇನು ಚುನಾವಣೆ ಸ್ಪರ್ಧೆ ಮಾಡಿದ್ದೆ ಅದು ಯಶಸ್ವಿಯಾಗಿದೆ ಅನ್ನೋಂಥ ಅಂಶ ನನಗೆ ಸಮಾಧಾನ ತಂದಿದೆ. ಮತ್ತು ಈ ಹಿಂದುತ್ವದಿಂದ ನನಗೆ ಅನ್ಯಾಯ ಆಗಿದೆ ಅನ್ನೋದು ಗಮನಿಸಿ ಜನ ಮತದಾನ ಮಾಡಿದ್ದಾರೆ. ನಾನು ಈ ಚುನಾವಣೆಯಲ್ಲಿ ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಆದರೆ ಎಲ್ಲ ಥರದ ಷಡ್ಯಂತ್ರವನ್ನು ಕೂಡ ವಿಶೇಷವಾಗಿ ರಾಘವೇಂದ್ರ ಅವರ ಕಡೆಯಿಂದ ನಡೆದಿದೆ. ಚುನಾವಣೆಯಲ್ಲಿ ಪ್ರಚಾರ ಮಾಡೋಕ್ಕೆ ಬಿಡದೇ ಇದ್ದಿದ್ದು, ಶಿರಾಳಕೊಪ್ಪದಲ್ಲಿ, ಶಿಕಾರಿಪುರದಲ್ಲಿ ವಾಮಾಚಾರ ನಡೆಸಿದ್ದು, ನಿಂಬೆಹಣ್ಣು ಕೊಯ್ದಾಕಿ ಅರಶಿನ ಕುಂಕುಮ ನಮ್ಮ ಕಚೇರಿ ಮುಂದೆ ಹಾಕಿ ಎಲ್ಲ ಮಾಡಿದ್ದು. ಇದಷ್ಟು ಅಲ್ಲದೆ ನಿಮಗೀಗಾಗಲೇ ನಾನು ನನ್ನ ಅನುಮತಿ ಇಲ್ಲದೇ ನನ್ನ ವಿಡಿಯೋ ಮತ್ತು ಫೋಟೋಗ್ರಾಫ್ಗಳನ್ನು ಅಂತರ್ಜಾಲ ಮತ್ತು ಸಾಮಾಜಿಕ ತಾಣದಲ್ಲಿ ಹರಿಬಿಟ್ಟು ಅದರ ತಿರುಚಿರೋದು ವಿಡಿಯೋಗಳನ್ನು ನಾನದರು ನಿಮಗೆ ಪೆನ್ ಡ್ರೈವ್ ಕೊಟ್ಟಿದ್ದಾರಲ್ಲ, ಆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ನೋಡಿ. ಅದು ಯಾವುದೋ ಕಾಲದಲ್ಲಿ ಮಾಡಿದಂಥ ಒಂದು ಇದು ಪೆನ್ ಡ್ರೈವ್, ಅದನ್ನು ಕೂಡ ತಿರುಚಿ BY ರಾಘವೇಂದ್ರ ಅವರಿಗೆ ಬೆಂಬಲ ಘೋಷಿಸಿ ಈಶ್ವರಪ್ಪ ಅನ್ನಂಥ ಶೀರ್ಷಿಕೆಯಡಿ ಬರಹ ಜೊತೆಗೆ ಹಳೆ ವಿಡಿಯೋ ತಿರುಚಿ ನನ್ನ ಅನುಮತಿ ಇಲ್ಲದೇ ನಕಲಿ ವಿಡಿಯೋ ಸೃಷ್ಟಿ ಮಾಡಿ ಹರಿಬಿಟ್ಟು ಅಪಪ್ರಚಾರ ಮಾಡಿರ್ತಾರೆ. ಅಲ್ಲದೆ ನನ್ನ ಅನುಮತಿ ಇಲ್ಲದೆ ನನ್ನ ಫೋಟೋ ಬಳಸಿ ನಾನೇ ಹೇಳಿಕೆ ನೀಡಿದಂತೆ ನಟಿಸಿ ನನ್ನ ಪರವಾಗಿ BJPಗೆ ಮತ ನೀಡಿ ಈಶ್ವರಪ್ಪ ಅಂತ ಕೂಡ ಹೇಳಿದ್ದಾರೆ. ನಕಲಿ ಎಲೆಕ್ಟ್ರಾನಿಕ್ ದಾಖಲೆಯನ್ನು ಸೃಷ್ಟಿಸಿ ಅಂತರ್ಜಾಲ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅಪಪ್ರಚಾರ ಮಾಡಿದ್ದಾರೆ. ಇದೆಲ್ಲವನ್ನೂ ಕೂಡ ನಾನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ, ಜಿಲ್ಲಾಧಿಕಾರಿಗಳಿಗೆ ಮತ್ತು ಚುನಾವಣಾಧಿಕಾರಿಗಳು, ಚುನಾವಣಾಧಿಕಾರಿಗಳಿದ್ದಾರೆ, ಅವರು ಕೂಡ ಈಗಾಗಲೇ ಇದನ್ನೆಲ್ಲ ಕೊಟ್ಟಿದ್ದೇನೆ. ಅವರು ಇದ್ರ ಬಗ್ಗೆ ಖಂಡಿತ ತನಿಖೆ ಮಾಡ್ತೀನಿ ಅಂತ ಮಾತು ಹೇಳಿದ್ದಾರೆ. ನಾನು ಅವ್ರ ಮಾತು ಸದ್ಯಕ್ಕೆ ನಂಬಿದ್ದೇನೆ. ಯಾಕೆಂದರೆ ಇದರಲ್ಲಿ ನನ್ನ ಪರವಾಗಿ BJPಗೆ ವೋಟ್ ಕೊಡಿ ಈಶ್ವರಪ್ಪ, ನನಗೆ ತಪ್ಪಿನ ಅರಿವಾಗಿದೆ, ಹೀಗೆ ಕಾಂಗ್ರೆಸ್ಗೆ ಮತ ಆಗುವುದು ಬೇಡ, ಈ ರೀತಿ ಅಪಪ್ರಚಾರದ ಫೋಟೋಗಳು ಕೂಡ ಪತ್ರಿಕೆ TVನಲ್ಲಿ ಪ್ರೆಸ್ ಮೀಟೇ ಮಾಡಿದ್ದೀನಿ ಅನ್ನೋ ಥರದಲ್ಲಿ ಒಂದು ಫೇಕ್ ನ್ಯೂಸ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ. ಇದ್ರ ಸಮೇತ ನಾನು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳು ಕೂಡ ಕಂಪ್ಲೇಂಟ್ ಈಗಾಗಲೇ ಕೊಟ್ಟಿದ್ದೇನೆ. ಇದ್ರ ಜೊತೆಗೆ ಸುಪ್ರೀಂ ಟೆಲಿ BJP ಇದ್ರ ಮುಖಾಂತರನೂ ಕೂಡ ಸುಳ್ಳು ಹಾಕಿಸಿದ್ದಾರೆ. ನನ್ನ ಫೋಟೋ ಮತ್ತು ಮೋದಿ ಫೋಟೋ ಹಾಕಿ ಈಗ ಸುಳ್ಳಿನ ಅಂಶವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದನ್ನು ಗಮನಿಸಿ ಬಹಳ ವೋಟು ನನಗೆ ಅನ್ಯಾಯ ಆಗಿದೆ. ಕಾಂಗ್ರೆಸ್ಸಿಗರು, BJPಯವರು ಮತ್ತು JDSನವರು ಇವರೆಲ್ಲರೂ ಕೂಡ ನನಗೆ ವೋಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದಂಥ ಅನೇಕರು ಇದನ್ನು ನೋಡಿ ನನಗೆ ವೋಟ್ ಕೊಡೋದು ತಪ್ಪಿಸಿದ್ದಾರೆ. ಈ ರೀತಿ ನಾನು ಅವ್ರ ಜೊತೆಗೆ ತಿರುಚು ಮಾಡಿದ್ದೇನೆ ನಂಬಿದ್ದಾರೆ ಅನೇಕರು. ಸ್ವತಃ ಐನೂರು ಮಂಜುನಾಥ್ ಹೇಳಿದ್ದಾರೆ ನಾನು ಈಶ್ವರಪ್ಪನವ್ರು ವೋಟ್ ಕೊಡಬೇಕು ಅಂತಿದ್ದೆ. ಆದರೆ ಇದನ್ನು ನೋಡ್ತಿದ್ದಂಗೆ ಅವರು ನಾನು ವೋಟ್ ಕೊಡದೇನೆ ನನಗೆ ಅವ್ರು ವೋಟ್ ಕೊಡೋಕ್ಕೆ ಆಗಲಿಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. ಆಮೇಲೆ ಗೊತ್ತಾಯಿತು ಇದು ಫೇಕ್ ಅಂತ. ಇದನ್ನು ಐನೂರು ಮಂಜುನಾಥ್ ಹೇಳಿದ್ದೆ, ಪತ್ರಿಕಾಗೋಷ್ಠಿ ನಿಮ್ಮ ಹತ್ರ ಇದ್ದಿದ್ದು ನೀವು ನೋಡಿದಿರಿ. ಅಂದರೆ ಕಾಂಗ್ರೆಸ್ಸಿಗರು ಯಾರ್ಯಾರು ವೋಟ್ ಕೊಡಬೇಕು ಅಂತ ಇನ್ಕ್ಲೂಡಿಂಗ್ ಐನೂರು ಮಂಜುನಾಥ್ ವೋಟ್ ಕೊಡಬೇಕು ಅಂತ ನನಗೆ ಅನಿಸಿದ್ರು
ಅವರಷ್ಟು ಜನಕ್ಕೂ ಕೂಡ ಗೊಂದಲ ಆಗಿ ಅವರು ನನಗೆ ಓಟ್ ಕೊಡೋದು ತಪ್ಪಿದೆ. ಅದೇ ರೀತಿ JDSನಲ್ಲೂ ಕೂಡ ಓಟ್ ಕೊಡಬೇಕು ಅಂತ ತುಂಬ ಜನ ಇದ್ದವರು, ಭಾರತೀಯ ಜನತಾ ಪಾರ್ಟಿ ರಾಘವೇಂದ್ರ ಜೊತೆಗಿದ್ದವರು ಕೂಡ ಈ ರೀತಿ ಗೊಂದಲಗಳಾಗಿದೆ. ಹಾಗಾಗಿ ನನಗೂ ಓಟು ಸಾಕಷ್ಟು ಈ ರೀತಿ ಫೇಕ್ ನ್ಯೂಸನ್ನು ಹರಡಿ ಮಾಡಿದ್ರಿಂದ ನನಗೆ ಸಾಕಷ್ಟು ಓಟು ಕಡಿಮೆಯಾಗಿದೆ. ನಾನು ಅದಕ್ಕೋಸ್ಕರ ಚುನಾವಣಾಧಿಕಾರಿಗಳಿಗೆ ಇವತ್ತು ಪತ್ರ ಬರೆದಿದ್ದೇನೆ. ನೆನ್ನೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿದ್ದೇನೆ. ಆ ಕಂಪ್ಲೇಂಟ್ ಮೇಲೆ ನಾನು ಖಂಡಿತ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ನಾನು ಈಗಲೂ ಒತ್ತಾಯ ಮಾಡ್ತೇನೆ, ಇದು ರಾಘವೇಂದ್ರರವರ ಷಡ್ಯಂತ್ರ, ಕುತಂತ್ರ ರಾಜಕಾರಣ. ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವ್ರಿಗೆ ಎಂಕ್ವೈರಿ ಮಾಡಿದ್ರೆ ಯಾರ್ಯಾರನ್ನ ಇಟ್ಕೊಂಡು ಈ ಬದುಕು ಮಾಡಿದ್ದಾರೆ, ಫೇಕ್ ವಿಡಿಯೋ ಮಾಡಿದ್ದು, ವೈರಲ್ ಆಗಿರೋದು, ಇದೆಲ್ಲ ಅಂಶಗಳು ಕೂಡ ಹೊರಗೆ ಬರುತ್ತೆ. ತಕ್ಷಣ ರಾಘವೇಂದ್ರ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನೋಂಥ ಮಾತನ್ನು ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳು ಒತ್ತಾಯ ಮಾಡ್ತೇನೆ ಮತ್ತು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೂ ಒತ್ತಾಯ ಮಾಡ್ತೇನೆ. ಒಂದು ವಾರ ಗಡುವು ಕೊಡ್ತೇನೆ. ಇವತ್ತು ತಾರೀಕು ಎಷ್ಟು 9, 12 ಅಂತ ಹೇಳ್ಬಿಟ್ಟು ಬಂದಿದ್ದೇನೆ. ಇವತ್ತು ನಿಮ್ಮ ಪತ್ರಿಕೆಗಳ ಮುಖಾಂತರ ಹೇಳ್ತಿದ್ದೇನೆ, 15ನೇ ತಾರೀಕು ತನಕ ವೆಯ್ಟ್ ಮಾಡ್ತೀನಿ ನಾನು. 15ನೇ ತಾರೀಕು ಒಳಗೆ ಸಂಬಂಧಪಟ್ಟವ್ರ ಬಗ್ಗೆ FIR ಹಾಕಿ ಅವ್ರ ಬಗ್ಗೆ ಕ್ರಮ ತಗೊಳ್ಳಿಲ್ಲ ಅಂದರೆ ಮುಂದಿನ ಹೋರಾಟಗಳು ಏನು ಮಾಡಬೇಕು ಅನ್ನೋದನ್ನು ನಾವೆಲ್ಲ ಪ್ರಮುಖರು ಕೂತು ಚರ್ಚೆ ಮಾಡಿ ನಾವು ತೀರ್ಮಾನವನ್ನು ಮಾಡ್ತೇವೆ. ಇದನ್ನು ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಚುನಾವಣಾಧಿಕಾರಿಗಳು ಕೂಡ ಈ ಅಂಶವನ್ನು ಅವ್ರ ಗಮನಕ್ಕೆ ತರಕ್ಕೆ ಇಷ್ಟಪಡ್ತಾರೆ. ಕಳ್ತನ ಒಪ್ಕೋತಾನೆ. ನಾನು ಕಳ್ತನ ಮಾಡಿದ್ದೆ, ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡು ಹೋಗಿ ಕೇಸ್ ಹಾಕಿ FIR ಹಾಕಿದ ಮೇಲೆ ಒಪ್ಕೊಳೋದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಕಳ್ಳನ ಎಂಕ್ವೈರಿ ಮಾಡೋಕ್ಕೆ ಹೋಗಬೇಡಿ ನೀವು. ಎಂಕ್ವೈರಿ ಅರೆಸ್ಟ್ ಮಾಡಾದ್ಮೇಲೆ FIR ಹಾಕಿ ಅರೆಸ್ಟ್ ಮಾಡಿ ಆಮೇಲೆ ಎಂಕ್ವೈರಿ ಮಾಡಿ. ಸುಮ್ಮನೆ ಕರೆದು ಏನಪ್ಪ ನೀನು ಗೆದ್ದಿದ್ಯಾ ಅಂದರೆ ಒಪ್ಕೋತಾನ? ಅದಕ್ಕೋಸ್ಕರ ನಾನು ಹೇಳ್ತಿರೋದು, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ಇದ್ರ ಕೇಳಿದ್ರೆ ಯಾರಿಗೆ ಓಟ್ ಕೇಳಿರೋದು ಅವರು? ನನ್ನ ಪರವಾಗಿ BJP ಓಟ್ ಕೊಡಿ ಈಶ್ವರಪ್ಪ. ಯಾವ ಪೇಪರ್ ಅನ್ನೋದಿಲ್ಲ, ಡೇಟ್ ಇಲ್ಲ. ಇಷ್ಟು ದ್ರೋಹ, ಮೋಸ. ಚುನಾವಣೆಗೆ ರಣರಂಗದಲ್ಲಿ ಯಾವಾಗಲೂ ಕೂಡ ಎದುರ ಬಡ್ದಾಡಬೇಕು, ಬೆನ್ನಿ ಚಾಕು ಹಾಕೋದಲ್ಲ. ಅದಪ್ಪ ಹೇಳ್ತಿರೋದು. ಅದನ್ನೇ ಎಂಕ್ವೈರಿ ಮಾಡೋಕ್ಕೆ ಹೇಳಿ. ಹಾಗಾರೆ ಗೊತ್ತಿಲ್ಲ ಅಂತ ಹೇಳಿ ಎಂಕ್ವೈರಿ ಮಾಡೋಕ್ಕೆ ಹೇಳ್ಯಾರ? ಆಯ್ತಪ್ಪ, ಅದೇ ರಾಘವೇಂದ್ರ ಅವರು ಹೇಳ್ಬೋಯ್ತಲ್ಲ, ಚುನಾವಣಾಧಿಕಾರಿಗೆ ಪತ್ರ ಬರೀ, ನಾನು ಕಂಪ್ಲೇಂಟ್ ಕೊಟ್ಟಂಗೆನೆ. SP ಕಂಪ್ಲೇಂಟ್ ಕೊಡಿ, ನಾನು ಕೊಟ್ಟಂಗೆನೆ. ಅದಕ್ಕೆ ಹೇಳಿರೋದು, ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತ. ಯಾವ ಕಳ್ಳನೂ ನಾನು ಕಳ್ತನ ಮಾಡಿದ ಮುಂಚೆ ಒಪ್ಕೊಳಲ್ಲ. FIR ಹಾಕಲಿ, ಅವ್ರ ಮೇಲೆ FIR ಹಾಕಬೇಕು, ಅನ್ನೋನ್ ಹಾಕೋದಲ್ಲ. ಅವಾಗ ಗೊತ್ತಾಗುತ್ತೆ ಇದ್ರ ಬಗ್ಗೆ ಯಾರು ಬದುಕು ಮಾಡಿದ್ದಾರೆ, ಏನು ಕತೆ ಅಂತ. FIR ಯಾರ್ಯಾರ ಮೇಲೆ ಹಾಕ್ಬೇಕು, ಎಲ್ಲರ ಮೇಲೂ ಹಾಕಲಿ, ಗೊತ್ತಾಗುತ್ತೆ. ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ರಾಘವೇಂದ್ರನ್ ಓಟ್ ಕೊಡಿ ಅಂತ ನೇರ ಅವ್ರು ಕೇಳಿರೋದ್ರಿಂದ ಅದೇ ಫೋಟೋ ಹಾಕಿ ಈ ರೀತಿಯಲ್ಲಿ ನ್ಯೂಸ್ ಎಲ್ಲ ಫೇಕ್ ನ್ಯೂಸ್ ಹಾಕಿರೋದ್ರಿಂದ ರಾಘವೇಂದ್ರನ ಮೇಲೆ FIR ಹಾಕಿದರೆ, ಅವ್ರಿಗೆ ಎಂಕ್ವೈರಿ ಮಾಡಿದ್ರೆ ಅದರಲ್ಲಿ ಮೇಘರಾಜ್ ಇದ್ದಾರೋ, ದತ್ತಾತ್ರೇಯ ಇದ್ದಾರೋ, ಯಾರ್ಯಾರಿದ್ದಾರೆ, ಅವ್ರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಯಾರು ಬಳಸ್ಕೊಂಡಿದ್ದಾರೆ, ಅದೆಲ್ಲವೂ ಕೂಡ ಹೊರಗೆ ಬೀಳುತ್ತೆ. ಅದು ಈ ಕಾಪಿಗಿಂತನೂ ಅದು ವೈರಲ್ ಆಗ್ಬಿಡ್ತಲ್ಲ ವಾಟ್ಸಪ್ಪಲ್ಲಿ. ಇಡೀ ಜಿಲ್ಲೆನಲ್ಲಿ ಎಲ್ಲ ಕಡೆಯಿಂದನೂ ಫೋನ್ಗಳು. ತಕ್ಷಣ ನಾನು ಪ್ರೆಸ್ ಮೀಟ್ ಮಾಡಿ ವಿಡಿಯೋ TVಗಳ ಮುಖಾಂತರ ಬಂದಿದ್ದರಿಂದ ಸಾಕಷ್ಟು ಕಡೆ ಇದು ಅವಾಯ್ಡ್ ಆಗಿದೆ. ಆದರೆ ಅಷ್ಟರೊಳಗೇನೆ ಸಾಕಷ್ಟು ಜನ ವ್ಯತ್ಯಾಸ ಗೊಂದಲ ಮಾಡ್ಕೊಂಡಿದ್ದಾರೆ. ಏನು ಗೊತ್ತಿಲ್ಲ ನನಗೆ. ಯಾವುದೋ ಕಾಲ ಸಾವಿರಾರು ಫೋಟೋ ತಕ್ಕ BJPಲಿ ಇದ್ದಾಗ, ಆಗಿನ ಕಾಲದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಾವಿರಾರು ಫೋಟೋ ಇರುತ್ತೆ. ಯಾವುದು ಅಂತ ಹೇಳಿ ನಾನು ಹಿಂಗೆ ದ್ರೋಹ ಮಾಡ್ತಾರೆ ಅಂತ ಯಾರಿಗೂ ಗೊತ್ತಾಗತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.